ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛ್ರಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮ ಯಾಗ ಫಲ ಮೇದಿನಿಯನು ಒಲಿದು ಇತ್ತ ಫಲ ವಸಾದಿ ಕನ್ಯಾದಾನ ಫಲಬಹುದು ಆದರಿಸಿ ಭಾರತದೊಳು ಒಂದಕ್ಷರವ ಕೇಳ್ದರಿಯೇ ಭಾರತದೊಳು ಒಂದಕ್ಷರವ ಕೇಳ್ದರಿಗೆ ವಸ್ತ್ರಾದಿ ಕನ್ಯಾದಾನ ಫಲವೋ ಮೇದಿನಿಯನೊಲಿದಿತ್ತ ಫಲವು ಜ್ಯೋತಿಷ್ಠೋಮಯಾಗ ಫಲವು ಕೃಚ್ಛ್ರಾದಿ ಸಪತಿನ ಫಲವು ಗಂಗಾದಿ ತೀರ್ಥ ಸ್ನಾನ ಫಲವು ವೇದ ಪಾರಾಯಣದ ಫಲಬಹುದು. ಕವಿ ಫಲವನ್ನು ಹೇಳ್ತಾ ಇದ್ದಾನೆ ಆರಂಭದಲ್ಲಿಯೇ ಪೀಠಿಕೆಯಲ್ಲಿ. ಈ ಮಹಾಭಾರತ, ತನ್ನ ಮಹಾಭಾರತವನ್ನು ಓದುವುದರಿಂದ ಏನೇನು ಫಲ ಉಂಟಾಗುತ್ತೆ? ವೇದ ಪಾರಾಯಣದ ಫಲ. ಈ ಮಹಾಭಾರತದಲ್ಲಿ ಪ್ರೀತಿಯಿಂದ ಒಂದಕ್ಷರವನ್ನು ಕೇಳಿದವರಿಗೆ ವೇದ ಪಾರಾಯಣದ ಫಲ ಉಂಟಾಗುತ್ತೆ. ಗಂಗಾದಿ ತೀರ್ಥ ಸ್ನಾನದ ಫಲ ಉಂಟಾಗುತ್ತೆ. ಗಂಗೆಯಲ್ಲಿ ಮಿಂದಷ್ಟೇ ಫಲ ಉಂಟಾಗುತ್ತೆ. ಕೃಚ್ಛ್ರಾದಿ ತಪಸ್ಸಿನ ಫಲ ಉಂಟಾಗುತ್ತೆ. ಕೃಚ್ಛ್ರ ಅಂದ್ರೆ ಒಂದು ಬಗೆಯ ತಪಸ್ಸು. ಕೃಚ್ಛ್ರಗಳಲ್ಲಿ ಹಲವಾರು ವಿಧ ಇದೆ ಅಂತಂದ್ಬಿಟ್ಟು ಈ ಸ್ಮೃತಿಗಳಲ್ಲಿ ಹೇಳಿದೆ. ಕೃಚ್ಛ್ರ, ಅತಿಕೃಚ್ಛ್ರ, ಕೃಚ್ಛ್ರಾತಿ ಕೃಚ್ಛ್ರ, ತಪ್ತ ಕೃಚ್ಛ್ರ, ಪ್ರಾಜಾಪತ್ಯ ಕೃಚ್ಛ್ರ, ಹೀಗೆ ಹಲವಾರು ಕೃಚ್ಛ್ರಗಳಿದ್ದಾವೆ ಅಂತ ಹೇಳಿಬಿಟ್ಟು ಸ್ಮೃತಿಗಳಲ್ಲಿ ಹೇಳಿದೆ ಅಂತ ನಮಗೆ ಗೊತ್ತಾಗುತ್ತೆ. ಜ್ಯೋತಿಷ್ಠೋಮಯಾಗ ಫಲ, ಜ್ಯೋತಿಷ್ಠೋಮಯಾಗವನ್ನು ಮಾಡಿದ ಫಲ ನಮಗೆ ಈ ಮಹಾಭಾರತ ಕೃತಿಯನ್ನು ಓದುವುದರಿಂದ ಆಗುತ್ತೆ ಅಂತ. ಜ್ಯೋತಿಷ್ಠೋಮ ಅಂದ್ರೆ ಸಾಮಾನ್ಯವಾಗಿ 5 ದಿನಗಳ ಕಾಲ ನಡೆಯುವಂತಹ ಒಂದು ಸೋಮಯಾಗ ಇದು. ಯಾರಿಗೆ ಸ್ವರ್ಗ ಪಡೆಯಬೇಕು ಅನ್ನೋ ಅಭಿಲಾಷೆ ಇರುತ್ತೋ ಅವರು ಜ್ಯೋತಿಷ್ಠೋಮಯಾಗ ಮಾಡಬೇಕು ಅಂತ ಹೇಳಿ ವೇದದಲ್ಲಿ ಹೇಳಿದೆ ಅಂತ ನಮಗೆ ತಿಳಿದಿದೆ. ಹೀಗೆ ಜ್ಯೋತಿಷ್ಠೋಮಯಾಗ ಮಾಡಿದ ಫಲ ಸಿಗುತ್ತೆ. ಮನಪೂರ್ವಕವಾಗಿ ಭೂದಾನ ಮೇದಿನಿಯ ಒಲಿದಿತ್ತ ಫಲವು ಅಂದ್ರೆ ತುಂಬಾ ಒಳ್ಳೆಯ ಮನಸ್ಸಿನಿಂದ ಭೂದಾನವನ್ನು ಮಾಡಿದಂತಹ ಫಲ ಸಿಗುತ್ತೆ. ವಸ್ತ್ರಾದಿ ಕನ್ಯಾದಾನ ಫಲ, ವಸ್ತ್ರದಾನ, ಕನ್ಯಾದಾನ ಮಾಡಿದಂತಹ ಉನ್ನತವಾದಂತಹ ದಾನಗಳನ್ನು ಮಾಡಿದ ಫಲವೆಲ್ಲವೂ ಕೂಡ ನಮಗೆ ಸಿಗುತ್ತೆ. ಈ ಮಹಾಭಾರತದಲ್ಲಿ ನಾವು ಒಂದಕ್ಷರವ ಕೇಳಿದವರಿಗೆ ಅಂತಾನೆ. ಮಹಾಭಾರತ ಅನ್ನೋದು ಎಷ್ಟು ಅಗಾಧವಾಗಿದೆ, ಅದರಲ್ಲಿ ಒಂದೇ ಒಂದು ಅಕ್ಷರವನ್ನು ಕೇಳಿದವರಿಗೂ ಕೂಡ ಈ ಎಲ್ಲಾ ಮೇಲ್ಕಂಡ ಫಲಗಳು ಉಂಟಾಗುತ್ತೆ ಅಂತ ಹೇಳಿ ಅಪರೂಪವಾದಂತಹ ಒಂದು ಪದ್ಯವನ್ನ ಕವಿ ರಚಿಸಿದ್ದಾನೆ.